ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವಿದ್. ದಾವಣಗೆರೆ ಮಾಗನಹಳ್ಳಿ ರಸ್ತೆಯಲ್ಲಿ ಇಂದು ದಾವಣಗೆರೆ ಡಿಸ್ಟಿಕ್ ಸ್ಕ್ರಾಪ್ ಅಸೋಸಿಯೇಷನ್ ಮತ್ತು ಅಖಿಲ ಕರ್ನಾಟಕ ಎಸ್ ಮಲ್ಲಿಕಾರ್ಜುನ ಸಂಘದ ವತಿಯಿಂದ ಎಸ್ ಮಲ್ಲಿಕಾರ್ಜುನ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಸೀರೆಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ದೂಡಾ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ, ಅಥಣಿ ವೀರಣ್ಣ, ಡಿಸ್ಟಿಕ್ ಸ್ಕ್ರಾಪ್ ಮರ್ಚೆಂಟಿನ ಅಧ್ಯಕ್ಷರಾದ ಬಾಟ್ಲಿ ಆರಿಫ್ ಖಾನ್, ಗೌರವ ಅಧ್ಯಕ್ಷರಾದ ಬುತ್ತಿ ಹುಸೇನ್ ಪೀರ್ ಮತ್ತು KR ಮಹಬೂಬ್, ನೂರುಲ್ಲಾ, ಬಾಟ್ಲಿ ಶೇಖ್ ಅಹಮದ್ ಖಾನ್ ಹಾಗೂ ಇನ್ನೂ ಹಲವು ಮುಖಂಡರು ಭಾಗವಹಿಸಿದ್ದರು. ಬನ್ನಿ ವೀಕ್ಷಿಸೋಣ. ಸರ್ ನಮಸ್ಕಾರ. ಎಸ್ ಮಲ್ಲಿಕಾರ್ಜುನವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಮಾಗನಹಳ್ಳಿ ರಸ್ತೆ ಸ್ಕ್ರಾಪ್ ಮರ್ಚೆಂಟ್ಸ್ ಇವರ ವತಿಯಿಂದ ಬಡ ಹೆಣ್ಮಕ್ಳಿಗೆ ಸೀರೆಗಳು ಹಂಚ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀವಿ? 1,000 ಜನಕ್ಕೆ ಕೊಡ್ಬೇಕಂತ ಮಾಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಸರಿನೂ ಒಳ್ಳೆ ಕೆಲಸ ಮಾಡಿದರು. ಆಮೇಲೆ ಬಡವ್ರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತಂದರೆ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ. ನೋಡ್ರಿ ಹೆಂಗೆ ಕಾಯ್ತಾ ಇದ್ದಾರೆ, ಮಾಡ್ತಾಯಿದ್ದಾರೆ. ಅದು ಮಲ್ಲಿಕಾರ್ಜುನ್ಗೋಸ್ಕರ ಮಾಡ್ತಾಯಿದ್ದಾರೆ. ಅವರು ಮಲ್ಲಿಕಾರ್ಜುನ ಹೆಸರು ಬರಬೇಕು, ಕೊಟ್ಟಿರೋ ನಾವೇ ಆದರೂ ಕೂಡ ಮಲ್ಲಿಕಾರ್ಜುನ ಹೆಸರು ಬರಬೇಕು ಅಂತ ಮಾಡ್ತಾಯಿದ್ದಾರೆ. ಪ್ರತಿ ಸಾರಿ ಹುಟ್ಟುಹಬ್ಬಕ್ಕೆ ಇವರು ಏನೆಲ್ಲ ಒಂದು ಕಾರ್ಯಕ್ರಮಗಳು ಮಾಡ್ತಾನೆ ಇರ್ತಾರೆ. ಈ ಮುಖಂಡರ ಇವರ ನಡೆಗೆ ತಾವು ಏನು ಹೇಳ್ತೀರಿ ಸರ್? ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ. ಅವನಿಗೆ ಸ್ಕೋಪ್ ಇದೆ. ಒಂದಲ್ಲ ಒಂದು ದಿವಸ ಮಲ್ಲಣ್ಣ ಹತ್ರ ಮಾತಾಡಬೇಕು, ಸ್ಕೋಪ್ ಕೊಡ್ರಿ ಅಂತ ಕೇಳಬೇಕು. ಕೊಡ್ಸೋಣ, ಸ್ಕೋಪ್ ಕೊಡ್ಸೋಣ. ಸರ್ ನಮಸ್ಕಾರ. ಎಸ್ ಮಲ್ಲಿಕಾರ್ಜುನವರ ಹುಟ್ಟುಹಬ್ಬದ ಪ್ರಯುಕ್ತ ದಾವಣಗೆರೆ ಡಿಸ್ಟಿಕ್ ಸ್ಕ್ರಾಪ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ಇವರ ವತಿಯಿಂದ ಬಡ ಹೆಣ್ಣು ಮಕ್ಕಳಿಗೆ ಸೀರೆಗಳನ್ನು ಹಂಚ್ತಾ ಇದ್ದಾರೆ. ಇವರ ಕಾರ್ಯವನ್ನು ಮಚ್ಚಿ ತಾವು ಏನು ಹೇಳ್ತೀವಿ? ಇವತ್ತು ಬುತ್ತಿ ಹುಸೇನ್ ಅವರು ಬುತ್ತಿ ಸ್ಟೀಲ್ಸ್ ವತಿಯಿಂದ ಹಾಗೂ ಎಲ್ಲ ಬಾಟ್ಲಿ ಆರಿಫು ಎಲ್ಲರೂ ಶೇಖ್ ಅಹಮದ್ ಎಲ್ಲ ಸೇರಿ, ಅಹಮದ್ ಖಾನ್ ಎಲ್ಲ ಸೇರಿ ಸಚಿವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಲೋಕಸಭಾ ಸದಸ್ಯರು ಬೇರೆ ಬೇರೆ ಕಾರ್ಯಕ್ರಮ ಮಾಡಿರಿ ಅಂತ ಹೇಳಿದರು. ನೀವು ಹಾರ ಶಾಲು ತರಬೇಡ್ರಿ, ಇಂಥ ಕಾರ್ಯಕ್ರಮಗಳು ಸೀರೆ ಕೊಡೋದಾಗಲಿ, ಪ್ಲೇಟ್ಗಳು, RO ಪ್ಲ್ಯಾಂಟು ಹಾಗೂ ಬೇರೆ ಬೇರೆ ಕಾರ್ಯಕ್ರಮ ಮಾಡಿರಿ ಅಂತ ಹೇಳಿದ್ದಕ್ಕೆ ಇವತ್ತು ದಾವಣಗೆರೆಯಲ್ಲಿ ಒಂದು ವಾರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ಹಿಂದುಳಿದ ವರ್ಗದಲ್ಲಿ ಬುತ್ತಿ ಹುಸೇನ್ ಅವರು ಏನು ಕಾರ್ಯಕ್ರಮ ಮಾಡಿದ್ದಾರೆ ಅದನ್ನು ಬಡವರಿಗೆ ಅಟ್ಲೀಸ್ಟ್ ತಲುಪುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಲ್ಲಿಕಾರ್ಜುನರ ಮುಂದಿನ ಹುಟ್ಟುಹಬ್ಬಕ್ಕೂ ಕೂಡ 100 ವರ್ಷ ಇರಲಿ ಅಂತ ಏನು ಮಾಡಿದ್ದಾರೆ ಅವರ ಶಾಮನೂರು ಫ್ಯಾಮಿಲಿಯವರು ಯಾವಾಗಲೂ ನೆನೆಸಿ
ಬುತ್ತಿ ಹುಸೇನ್ ಇಂಥ ಕಾರ್ಯಕ್ರಮಗಳು ಮಾಡ್ತಾನೆ ಬರ್ತಾರೆ. ಹೊಸ್ತೇನಲ್ಲ ಅವರು ಕರ್ನಾಟಕ ಅಕ್ಕಿ ಕೊಟ್ಟರು, ಪ್ಯಾಕೆಟ್ಗಳು ಕೊಟ್ಟರು, ಎಲ್ಲ ಮಾಡ್ತಾನೆ ಬರ್ತಾಯಿದ್ದಾರೆ. ಅವರು ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಸರ್ ಒಂದು ಪ್ರಶ್ನೆ, ಇದು ದಾವಣಗೆರೆ ಸ್ಕ್ರಾಪ್ ಮರ್ಚೆಂಟ್ಸ್ ಅಸೋಸಿಯೇಷನ್ಸ್ ಏನಿದಾರಲ್ಲ, ಯಾವಾಗಲೂ ಮಲ್ಲಣ್ಣ ಅವರ ಎಸ್ ಫ್ಯಾಮಿಲಿಯವರಿಗೆ ಬೆಂಬಲವಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಇಲ್ಲಿ ಮಧ್ಯಭಾಗದಲ್ಲಿ ಅವರ ಅಂಗಡಿಗಳೆಲ್ಲ ಇದ್ದಾವೆ. ಇದಕ್ಕೆ ತಾವು ದೂಡ ಅಧ್ಯಕ್ಷರಾಗಿದ್ದೀರಿ. ಈ ಸಮಯದಲ್ಲಿ ಅವರಿಗೆ ಪ್ರತ್ಯೇಕವಾಗಿ ಎಲ್ಲರ ಒಂದು ಬೇರೆ ಕಡೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೋದಲ್ಲ ಸರ್? ಆಯ್ತು, ಒಂದು ಯಾವ ಜಮೀನು ಯಾರು ಕೊಟ್ಟರೆ ಕೊಡ್ತೀವಿ. ನಿಜವಾಗ್ಲೂ ಜಮೀನು ಕೊಡೋದು ಕಮ್ಮಿ ಆಗಿದೆ. ಕೇಳ್ರಿ, 80% ಇವರು ಜಮೀನ್ದಾರಿ ಕೊಟ್ಟು 20% ಲೇಔಟ್ ಮಾಡ್ತಾಯಿದ್ದಾರೆ ಎಲ್ಲರೂ. ನಮ್ಮ ಡೂಡಾದಾಗಿರೋದು 55%, 45%. ಹಂಗಾಗಿ ಯಾರು ಬರ್ತಿಲ್ಲ. ಅದಕ್ಕೆ ಫ್ಲ್ಯಾಟ್ ಕಟ್ಟಕತ್ತೀವಿ. ನೀವು ಯಾರ ಜಾಗ ಕೊಟ್ಟರೆ ನಿಜವಾಗ್ಲೂ ಮಾಡಿಸ್ಕೊಡ್ತೀವಿ. ಆಯ್ತು ಸರ್, ನಮಸ್ಕಾರ. ದಾವಣಗೆರೆ ಡಿಸ್ಟಿಕ್ ಸ್ಕ್ರಾಪ್ ಮರ್ಚೆಂಟ್ ಅಸೋಸಿಯೇಷನ್ಸ್ ಮತ್ತು SS ಮಲ್ಲಿಕಾರ್ಜುನ ಅವರ ನೀವು ಇವತ್ತು SS ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಡ ಹೆಣ್ಣು ಮಕ್ಕಳಿಗೆ ಸೀರೆಗಳನ್ನು ಹಂಚಿದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳಿದ್ರಿ ಸರ್? ಇದು ಒಂದು ನಮ್ಮ ದಾವಣಗೆರೆ ಜಿಲ್ಲೆಯ ಶಾಮನೂರು ಮನೆತನ ಮುಖ್ಯವಾಗಿ. ಈ ಶಾಮನೂರು ಮನೆತನದವರು ನಮ್ಮ ದಾವಣಗೆರೆಗೆ ಅಷ್ಟೇ ಅಲ್ಲ, ದಾವಣಗೆರೆ ಜಿಲ್ಲೆಗೆ ಮಾದರಿಯಾಗಿ ಪ್ರತಿಯೊಂದು ಕಡು ಬಡವರಿಗೂ ನಿಮಗೆ ಗೊತ್ತೇ ಆದಾಗೆ 15,000 ಮನೆಯನ್ನು ಕೊಟ್ಟಿದ್ದಾರೆ. ನೀರಿನ ಎಷ್ಟು ತಾಪತ್ರೆ ಇತ್ತು ಒಂದು 15 ವರ್ಷದ ಕೆಳಗೆ. ಇವರು ರಾಜಕೀಯಕ್ಕೆ ಬಂದ ಮೇಲೆ ರಾಜಕೀಯ ಜನರ ಸೇವೆ ಮಾಡಿ ನೀರಿನ ಇವತ್ತು ಆಹಾರನೂ ಮುಕ್ತವಾಗಿ ಇವತ್ತು ಎಲ್ಲ ದಾವಣಗೆರೆ ಜಿಲ್ಲೆಗೂ ಮಟ್ಟಕ್ಕೂ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಕುಡಿಯೋಕ್ಕೆ ನೀರು ಕೊಡುತ್ತಿದ್ದಾರೆ. ಇನ್ನು ಹೇಳಬೇಕಂದ್ರೆ ಬಹಳ ಅನೇಕ ಅವರು ಕೆಲಸಗಳನ್ನು ಮೆಚ್ಚಿ, ಆಮೇಲೆ ನಮ್ಮ ದಾವಣಗೆರೆ ದಕ್ಷಿಣ ವಿಭಾಗದ ಡಾಕ್ಟರ್ ಶಾಮನೂರು ಶಿವರಪ್ಪಾಜಿಯವರು ಹಾಗೂ ರಾಷ್ಟ್ರೀಯ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಅವರು, ಹಾಗೂ ನಮಗೆಲ್ಲರಿಗೂ ಒಂದು ದೊಡ್ಡ ಹಿರಿಯರ ಊರಿಗೆ ಯಜಮಾನರು. ಅವರ ಮಗನ ಬರ್ತಡೇ SS ಮಲ್ಲಿಕಾರ್ಜುನರ ಬರ್ತಡೇ ಇದು ಹುಟ್ಟುಹಬ್ಬದ ಪ್ರಯುಕ್ತ ನಾವು ನಮ್ಮ ದಾವಣಗೆರೆ ಡಿಸ್ಟಿಕ್ ಸ್ಕ್ರಾಪ್ ಅಸೋಸಿಯೇಷನ್ ಹಾಗೂ ಅಖಿಲ ಕರ್ನಾಟಕ SS ಮಲ್ಲಿಕಾರ್ಜುನ ಸೇವಾ ಸಂಸ್ಥೆ ಇವರ ವತಿಯಿಂದ ನಾವೆಲ್ಲರೂ ಇಲ್ಲಿ ಸಾರ್ವಜನಿಕ ಮುಖಂಡರು, ಈ ಭಾಗದ ಎಲ್ಲ ಸಮಾಜದರ ಎಲ್ಲ ಮುಖಂಡರು ಸೇರಿ ಇದೊಂದು ಬಡ ವಯಸ್ಸಿಗರ ಸ್ತ್ರೀಯರಿಗೆ ಸೀರೆಯನ್ನು ಒಂದು ಪುಣ್ಯ ಕೆಲಸ ಅಂಥೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ಸೀರೆ ಹಂಚುವ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇದು ಎಲ್ಲ ನಿಮ್ಮ ಸಹಕಾರದಿಂದ ಇದು ನಾವು ಪೂರೈಸಿದ್ದೇವೆ ಅಂತ ನಾವು ನಿಮಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ. ಸರ್, ಹುಟ್ಟುಹಬ್ಬಕ್ಕೆ ಎಲ್ಲ ಕೆಲಸ ಮಾಡಿದ್ದಾರೆ. ಅವರು ಮನೆ ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ರಸ್ತೆ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ. ನಿಮ್ಮ ಸ್ಕ್ರಾಪ್ ಅಸೋಸಿಯೇಷನ್ಸ್ ಅವರಿಗೆ ಎಲ್ಲೋ ಒಂದು ಪ್ರತ್ಯೇಕವಾಗಿ ಒಂದು ಮಾರ್ಕೆಟ್ ಮಾಡಿಕೊಟ್ಟಿಲ್ಲ. ಇದ್ರ ಬಗ್ಗೆ ಯಾರು ನೀವು ಕೇಳಿಲ್ಲ ಅವರಿಗೆ? ಸರ್, ನಾವು ನನ್ನ ವೈಯಕ್ತಿಕವಾಗಿ ಇದಕ್ಕಿಂತ ಹಿಂದೆ ಭಾಳ ಸತಿ ನಮ್ಮ ಸ್ಕ್ರಾಪ್ ಹಳೆಯ ಹೊಸ ಕಬ್ಬಣ ವ್ಯವಹಾರಸ್ಥರಿಗೆ ನಾನು ಮನವಿನೂ ಮಾಡ್ಕೊಂಡಿದ್ದೆ. ಅವರು ಸಹ ಸ್ವಲ್ಪ ಸಮಯ ಕೊಡೋಕ್ಕೆ ಸ್ವಲ್ಪ ಯಾಕೋ ಏನೋ ಆಗಿದೆ. ಇನ್ನು ಮುಂದೆ ನಾವೆಲ್ಲರೂ ಸೇರಿ ಹೊಸ ಕಬ್ಬಣ ಹಾಗೂ ಹಳೆಯ ಕಬ್ಬಣ ಹಾಗೂ ಪ್ರತಿಯೊಂದು ಸ್ಕ್ರಾಪ್ ವ್ಯವಹಾರಸ್ಥರಿಗೆ ಹೊಸ ಒಂದು ಮಾರ್ಕೆಟ್ ನಿರ್ಮಾಣ ಮಾಡಿ ಬೆಂಗಳೂರಲ್ಲಿ ಮಾರ್ಕೆಟ್ ಮಾಡಿಕೊಟ್ಟಿದ್ದಾರೆ. ಗಾಜಿಯಾಬಾದ್ನಲ್ಲಿ ಅಂತ ಮಾದರಿಯಲ್ಲಿ ಮಾರ್ಕೆಟ್ ಮಾಡಿಕೊಡ್ತೀರಂತ ನಾವೆಲ್ಲ ಈ ಬರುವ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಜೊತೆಗೂಡಿ ಶಾಸಕರ ಜೊತೆಯಲ್ಲಿ ಇಟ್ಕೊಂಡು ನಮ್ಮ SS ಮಲ್ಲಿಕಾರ್ಜುನ ಜಿಲ್ಲಾ ಸಚಿವರಿಗೆ ಮನವಿ ಸಲ್ಲಿಸಿ ಅವರ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಸಲ್ಲಿಸಬೇಕಂತ ತೀರ್ಮಾನ ತೊಗೊಂಡಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ನಡೆದು ಒಂದು ತೀರ್ಮಾನ ಮಾಡಬೇಕಂತಿದ್ದೀವಿ. ಈ ಪ್ರಶ್ನೆ ತಾವು ಕೇಳಿದಾಗ ಭಾಳ ಧನ್ಯವಾದ. ಬಡವರಿಗೆ ನೀವು ಕೇಳಿದ ಪ್ರಶ್ನೆ ಪೂರ್ತಿ ಆದರೆ ಬಡವರಿಗೆ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಸೈಟ್ ನಿವೇಶನಗಳು ಸಿಗ್ತವೆ ಅಂತೆ. ವ್ಯಾಪಾರನೂ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ದಾವಣಗೆರೆ ಜಿಲ್ಲೆ. हमारे बुत्ती हुसैन सेक्रेटरी कार्याध्यक्ष, मैं प्रेसिडेंट, हमारे शेख अहमद, हमारे महबूब नूरुल्ला, अहमद खान, फरहान, नज़ीर भाई, सब मुन्ना भाई, सब मिले हुए हमें है ना. पूरे हमारे स्क्रैप एसोसिएशन से हमें मल्लिकार्जुन साहब को उनको है ना, उनको 50 साल के, उनको और 100 साल उन्होंने ज़िंदगी है ना ये करको ऐसा उनके ये ज़िंदगी में बाहर आने कर को ये करती हूँ. ಅವರು ಅಭಿಮಾನಿಗಳು, ಅವರ ಕಾರ್ಯಕರ್ತರು, ಅವ್ರ ಲೀಡರ್ಗಳು ಎಲ್ಲ ಮಲ್ಲಿಕಾರ್ಜುನ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ. ಅವರಿಗೆ ಧನ್ಯವಾಗಲಿ ಅಂತ ತಿಳಿಸ್ತೀವಿ.